ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಬೆಲ್ಮನ್ ಫೋರ್ಡ್ ಅಲ್ಗಾರಿದಮ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದು ಕೂಡ ಸಿಂಗಲ್ ಸೋರ್ಸ್ ಶಾರ್ಟೆಸ್ಟ್ ಪಾತ್ ಅಲ್ಗಾರಿದಮ್ ಮೇಲೆ ಬರುವಂತ ಪ್ರಾಬ್ಲಮ್. ಈಗ ಈ ಸಿಂಗಲ್ ಸೋರ್ಸ್ ಶಾರ್ಟೆಸ್ಟ್ ಪಾತ್ ಮೇಲೆ ಎರಡು ಅಲ್ಗಾರಿದಮ್ಸ್ ಬರ್ತವೆ. ಒಂದು ಬೆಲ್ಮನ್ ಫೋರ್ಡ್, ಎರಡನೇದು ಡೈಜೆಸ್ಟ್ರಾ. ಈಗ ಡೈಜೆಸ್ಟ್ರಾಗೂ ಬೆಲ್ಮನ್ ಫೋರ್ಡ್ಗೂ ಏನು ಡಿಫ್ರೆನ್ಸು? ಅದನ್ನೇ ಯೂಸ್ ಮಾಡ್ಬೋದಿತ್ತಲ್ಲ, ಇದಕ್ಕೆ ಏನಕ್ಕೆ ಯೂಸ್ ಮಾಡ್ತೀವಿ, ಇದನ್ನ ಏನಕ್ಕೆ ಯೂಸ್ ಮಾಡಬೇಕು ಅಂತಂದ್ರೆ ನೋಡಿ, ಬೆಲ್ಮನ್ ಫೋರ್ಡ್ ಅಲ್ಲಿ ಏನಾಗುತ್ತೆ, ಇಲ್ಲಿ ನೆಗೆಟಿವ್ ಎಡ್ಜ್ ಇದೆ ಅಲ್ವಾ, -10. ಸೊ ನೆಗೆಟಿವ್ ಎಡ್ಜ್ ಇದ್ರೂ ಕೂಡ ನಮಗೆ 100% ಎಫಿಷಿಯನ್ಸಿಯಲ್ಲಿ ಆನ್ಸರ್ ಸಿಗುತ್ತೆ. ಬಟ್ ಡೈಜೆಸ್ಟ್ರಾ ಅಲ್ಗಾರಿದಮ್ ಅಲ್ಲಿ ಏನಾಗುತ್ತೆ, ಆನ್ಸರ್ ಸಿಗುತ್ತೆ ಬಟ್ 100% ಎಫಿಷಿಯಂಟ್ ಆನ್ಸರ್ ನಮಗೆ ಸಿಗಲ್ಲ. ಸೊ ನೆಗೆಟಿವ್ ಎಡ್ಜ್ ಇದ್ದಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಬೆಲ್ಮನ್ ಫೋರ್ಡ್ ಅಲ್ಗಾರಿದಮ್ ಅನ್ನ ಸಿಂಗಲ್ ಸೋರ್ಸ್ ಶಾರ್ಟೆಸ್ಟ್ ಪಾತ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾ ಹೋಗ್ತೀವಿ. ಸಿಂಗಲ್ ಸೋರ್ಸ್ ಶಾರ್ಟೆಸ್ಟ್ ಪಾತ್ ಅಂತ ಅಂದ್ರೇನು, ಒಂದು ಸೋರ್ಸ್ ಇಂದ ಉಳಿದಿರುವಂತಹ ಎಲ್ಲಾ ನೋಡ್ಗಳಿಗೂ ಇರುವಂತಹ ಡಿಸ್ಟೆನ್ಸ್, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅನ್ನ ಕಂಡುಹಿಡಿತೀವಿ. ಫಾರ್ ಎಕ್ಸಾಂಪಲ್, ನಾನು ಇವಾಗ ಮೊದಲನೇ ನೋಡ್ 1 ಅನ್ನ ಏನಾದ್ರೂ ಸೋರ್ಸ್ ನೋಡ್ ಅಂತ ತಿಳ್ಕೊಂತ ಅಂದ್ರೆ 1 ಇಂದ 2ಗೆ, 1 ಇಂದ 4ಗೆ, 1 ಇಂದ 3ಗೆ ಇರುವಂತಹ ಪಾಸಿಬಲ್ ಲೀಸ್ಟ್ ಅಥವಾ ಶಾರ್ಟೆಸ್ಟ್ ಪಾತ್ ಅನ್ನ ಕಂಡುಹಿಡಿಯೋದಕ್ಕೆ ಸಿಂಗಲ್ ಸೋರ್ಸ್ ಶಾರ್ಟೆಸ್ಟ್ ಪಾತ್ ಅಂತ ಕರೀತಾ ಹೋಗ್ತೀವಿ. ಈಗ ಫಸ್ಟ್ ಏನ್ ಮಾಡೋಣ, ಲೆಟ್ ನೋಡ್ ನಂಬರ್ 1 ಬಿ ದಿ ಸೋರ್ಸ್ ನೋಡ್. ಫಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಟೋಟಲ್ ಎಷ್ಟು ನಂಬರ್ ಆಫ್ ಸ್ಟೆಪ್ಸ್ ಬೇಕಾಗಬಹುದು ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೆಪ್ಸ್ ವಿಚ್ ವಿಲ್ ಬಿ ಈಕ್ವಲ್ ಟು n-1. n ಅಂತ ಅಂದ್ರೆ ಟೋಟಲ್ ನಂಬರ್ ಆಫ್ ನೋಡ್ಸ್. ಅವ್ರು ಕೊಟ್ಟಿರುವಂತ ಗ್ರಾಫ್ ಅಲ್ಲಿ ಎಷ್ಟಿದೆ ನೋಡಿ, 1 2 3 4 ನೋಡ್ ಇದೆ. ಸೊ 4 - 1 ವಿಲ್ ಬಿ ಈಕ್ವಲ್ ಟು 3. ಸೊ ಇನ್ ಟೋಟಲ್ ನಮಗೆ ಮ್ಯಾಕ್ಸಿಮಮ್ 3 ಸ್ಟೆಪ್ಸ್ ಆಗ್ಬೋದು. 3ಗಿನ್ನ ಕಡಿಮೆ ಇರುವಂತಹ ಸ್ಟೆಪ್ಸ್ ಅಲ್ಲೂ ಕೂಡ ನಮಗೆ ಸಾಲ್ವ್ ಆಗುತ್ತೆ ಪ್ರಾಬ್ಲಮ್. 2 ಸ್ಟೆಪ್ ಅಲ್ಲೂ ಕೂಡ ಸಾಲ್ವ್ ಆಗೋದು, 1 ಸ್ಟೆಪ್ ಅಲ್ಲಿ ಸಾಲ್ವ್ ಆಗಲ್ಲ, 2 ಸ್ಟೆಪ್ ಅಲ್ಲಿ ಆದ್ರೂ ಕೂಡ ಸಾಲ್ವ್ ಆಗುತ್ತೆ. ಈಗ ಈ ಒಂದು ಫಾರ್ಮುಲಾನ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀವಿ. ನಾನು ಫಾರ್ಮುಲಾ ಇಲ್ದಲೇ ಹೇಗೆ ಸಾಲ್ವ್ ಮಾಡೋದು ಅಂತ ಕೂಡ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ನೋಡಿ, ಸ್ಟಾರ್ಟ್ ಯಾವ ರೀತಿ ಮಾಡಬೇಕು ಅಂತಂದ್ರೆ ಫಸ್ಟ್ ನಾವು ಇಲ್ಲಿರುವಂತಹ ಎಲ್ಲಾ ಎಡ್ಜ್ಗಳನ್ನ ಬರಿತಾ ಹೋಗ್ತೀವಿ. ಎಡ್ಜ್ ಅಂತ ಅಂದ್ರೆ ಏನು ನೋಡಿ, ಇಲ್ಲಿ 3 ಇಂದ 2ಗೆ ಹೋಗ್ತಾ ಇದೆ, 1 ಇಂದ 2ಗೆ ಹೋಗ್ತಾ ಇದೆ. ಈ ರೀತಿ ಕನೆಕ್ಟಿವಿಟಿಯನ್ನ ಕೊಡ್ತಾ ಇದೆಯಲ್ಲ ಒಂದು ನೋಡಿಂದ ಇನ್ನೊಂದು ನೋಡ್ಗೆ, ಅವುಗಳನ್ನ ಎಡ್ಜ್ ಅಂತ ಕರಿತೀವಿ. ಸೊ ಇವಾಗ ನಾವು ಪ್ರತಿಯೊಂದು ಎಡ್ಜ್ ಅನ್ನ ಕೂಡ ಬರಿತಾ ಹೋಗ್ಬೇಕು. ಫಸ್ಟ್ ಸೋರ್ಸ್ ನೋಡಿ ಯಾವ್ದನ್ನ ತಗೊಂಡಿರೋದು, 1 ಅನ್ನ. ಸೊ 1 ಇಂದ ಶುರು ಮಾಡಿ. 1 ಇಂದ ಔಟ್ ಗೋಯಿಂಗ್ ಎಡ್ಜ್ ಎಲ್ಲೆಲ್ಲಿಗಿದೆ, 1 ಇಂದ 2ಗಿದೆ, ನೆಕ್ಸ್ಟ್ 1 ಇಂದ 4ಗಿದೆ. 1 ಆಯ್ತು, ನೆಕ್ಸ್ಟ್ 2ಗೆ ಹೋಗೋಣ. 2 ಇಂದ ಔಟ್ ಗೋಯಿಂಗ್ ಎಡ್ಜ್ ಎಲ್ಲೆಲ್ಲಿಗಿದೆ ನೋಡಿ, 2 ಇಂದ 4ಗೆ ಒಂದು ಎಡ್ಜ್ ಇದೆ. ನೆಕ್ಸ್ಟ್ 3 ಇಂದ ಔಟ್ ಗೋಯಿಂಗ್ ಎಡ್ಜ್ ಮಾತ್ರ ನೋಡ್ಬೇಕು. 3 ಇಂದ 2ಗೆ ಒಂದು ಔಟ್ ಗೋಯಿಂಗ್ ಎಡ್ಜ್ ಇದೆ. ನೆಕ್ಸ್ಟ್ 4 ಇಂದ ಒಂದೇ ಒಂದು ಔಟ್ ಗೋಯಿಂಗ್ ಎಡ್ಜ್ ಟುವರ್ಡ್ಸ್ 3. ಸೊ ಇವಾಗ ನಾವೇನ್ ಮಾಡಿದ್ವಿ, ಫಸ್ಟ್ ಸ್ಟೆಪ್ ಅಲ್ಲಿ ಎಲ್ಲಾ ಎಡ್ಜಸ್ ಗಳನ್ನ ಬರ್ಕೊಂಡಿದ್ವಿ. ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೆಪ್ಸ್ ಎಷ್ಟಾಗ್ಬೋದು ಅಂತ ಹೇಳಿದೀನಿ, 3 ಸ್ಟೆಪ್ಸ್. ಸೊ ಮೊದಲಿಗೆ ಶುರು ಮಾಡೋಣ. ಇಟರೇಷನ್ ನಂಬರ್ 1 ಅಂತಂದ್ರೆ ಮೊದಲನೇ ಸ್ಟೆಪ್ ಅನ್ನ ಶುರು ಮಾಡ್ತಾ ಇದೀವಿ. ಫಸ್ಟ್ 1, 2. ಸೊ 1 ನೋಡ್ ಇಲ್ಲಿದೆ, 2 ಇಲ್ಲಿದೆ. ಸೊ ಇವಾಗ ಫೈಂಡ್ ಔಟ್ ಮಾಡಬೇಕು. ಸೋರ್ಸ್ ನೋಡಿಂದು ವ್ಯಾಲ್ಯೂ ಏನಾಗಿರುತ್ತೆ, 0. ಯಾಕಂತಂದ್ರೆ ನಾನು ಇವಾಗ ಇಲ್ಲಿ ನಿಂತಿದ್ದೀನಿ. ಫಾರ್ ಎಕ್ಸಾಂಪಲ್, ನಾನು ನಿಂತಿದ್ದೀನಿ ಅಂತಂದ್ರೆ ಇದೇ ಜಾಗದಲ್ಲಿ ನಿಂತ್ಕೊಂಡಿರೋದಕ್ಕೆ ಏನಾದ್ರು ಕಾಸ್ಟ್ ಬೇಕಾಗ್ತಾ ಇಲ್ಲ. ಈಗ ಇಲ್ಲಿ ನಿಂತಿದ್ದೀನಿ, ಇಲ್ಲಿಂದ ಇಲ್ಲಿಗೆ ಹೋಗೋದಕ್ಕೆ 2 ಹೆಜ್ಜೆ ಬೇಕಾಯ್ತು. ಈ ರೀತಿ ಪಾತ್ ಕಾಸ್ಟ್ ಬೇಕಾಯ್ತು. ಬಟ್ ಒಂದೇ ಜಾಗದಲ್ಲಿ ನಿಂತ್ಕೊಳ್ಳೋದಕ್ಕೆ ಏನಾದ್ರು ಪಾತ್ ಕಾಸ್ಟ್ ಬೇಕಾ, ಬೇಡ. ಸೊ ಎಷ್ಟಾಯ್ತು ಅದ್ರದ್ದು ಪಾತ್ ಕಾಸ್ಟ್ 0. ಸೊ ಸೋರ್ಸ್ ನೋಡಿಂದು 0 ಆಗಿರುತ್ತೆ. ಇನ್ನ ಉಳಿದಿರೋದು ಯಾವ್ದ್ರದ್ದು ಕೂಡ ನಮಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಇನ್ಫಿನಿಟಿ ಅಂತ ತಗೊಂತ ಹೋಗ್ತೀನಿ. ಈಗ ನಾನು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು, 1 ಇಂದ 2ಗೆ ಹೋಗ್ಬೇಕಲ್ವಾ. ಸೊ 1 ಇನಿಷಿಯಲ್ ಕಾಸ್ಟ್ ಎಷ್ಟಿದೆ, 0 ಪ್ಲಸ್ 1 ಇಂದ 2ಗೆ ಹೋಗೋದಕ್ಕೆ ಕಾಸ್ಟ್ ಎಷ್ಟು ಬೇಕಾಗ್ತಾ ಇದೆ, 4 ಮಸ್ಟ್ ಬಿ ಲೆಸ್ ದೆನ್ ಇನಿಷಿಯಲ್ ವ್ಯಾಲ್ಯೂ ಆಫ್ 2. ಸೊ ಏನಿದೆ ಅದು ಇನ್ಫಿನಿಟಿ ಇದೆ. ಈಗ 0 + 4 ಏನಾಗುತ್ತೆ, 4 ಮಸ್ಟ್ ಬಿ ಲೆಸ್ ದೆನ್ ಇನ್ಫಿನಿಟಿ. ಇವೆರಡರಲ್ಲಿ ಯಾವ್ದು ಚಿಕ್ಕದು ಅದನ್ನ ಇಲ್ಲಿಗೆ ರೀಪ್ಲೇಸ್ ಮಾಡಬೇಕು. ಯಾವ್ದು ಚಿಕ್ಕದು ಇವೆರಡರಲ್ಲಿ, 4 ಚಿಕ್ಕದು. ಸೊ 4 ಅನ್ನ ನಾನು ರೀಪ್ಲೇಸ್ ಮಾಡಿದೆ ಇಲ್ಲಿಗೆ. ಅದನ್ನೇ ಈ ಫಾರ್ಮುಲಾ ಹೇಳ್ತಾ ಇದೆ ನೋಡಿ. ಡಿ ಆಫ್ ಯು ಅಂತಂದ್ರೆ ಒಂದ್ರದ್ದು ಇನಿಷಿಯಲ್ ವ್ಯಾಲ್ಯೂ, ಕಾಸ್ಟ್ ಆಫ್ ಯು ಕಮ ವಿ ಅಂತಂದ್ರೆ 1 ಇಂದ 2ಗೆ ಹೋಗೋದಕ್ಕೆ ಕಾಸ್ಟ್ ಎಷ್ಟು, 4. ಡಿ ಆಫ್ ವಿ ಅಂತ ಅಂದ್ರೇನು, 2ದು ಇನಿಷಿಯಲ್ ವ್ಯಾಲ್ಯೂ ಏನಿತ್ತು, ಇನ್ಫಿನಿಟಿ ಇತ್ತಲ್ವಾ ಅದು. ಸೊ ಏನ್ ಮಾಡ್ಬೇಕು, ಇವೆರಡರಲ್ಲಿ ಎರಡನ್ನ ಆಡ್ ಮಾಡಾದ್ಮೇಲೆ ಕಾಸ್ಟ್ ಆಫ್ ಯು ಕಮ ವಿ ಮತ್ತೆ ಡಿ ಆಫ್ ಯು, ಇದು ಮತ್ತೆ ಡಿ ಆಫ್ ವಿ ಅನ್ನ ಕಂಪೇರ್ ಮಾಡೋಣ. ಯಾವ್ದು ಚಿಕ್ಕದಿರುತ್ತೆ ಅದನ್ನ ಇಲ್ಲಿಗೆ ಬರೀರಿ, ಅಷ್ಟೇ ಸಿಂಪಲ್. ಪ್ರಾಬ್ಲಮ್ ಇನ್ನು ಜಾಸ್ತಿ ಸಾಲ್ವ್ ಮಾಡ್ತಾ ಮಾಡ್ತಾ ನಿಮ್ಗೆ ಇನ್ನೂ ಅರ್ಥ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಯಾವುದು, 1, 4. 1 ಇಂದ 4ಗೆ ಹೋಗ್ಬೇಕು.
1 ಇನಿಷಿಯಲ್ ಕಾಸ್ಟ್ ಎಷ್ಟಿದೆ 0 ಪ್ಲಸ್ 1 ಇಂದ 4 ಹೋಗೋದಕ್ಕೆ ಕಾಸ್ಟ್ ಎಷ್ಟು ಬೇಕು 5 ಮಸ್ಟ್ ಬಿ ಲೆಸ್ ದೆನ್ 4 ಇನಿಷಿಯಲ್ ವ್ಯಾಲ್ಯೂ ಏನಿದೆ ಇನ್ಫಿನಿಟಿ ಇದೆ. ಸೊ 0 ಪ್ಲಸ್ 5 ಮತ್ತೆ ಇನ್ಫಿನಿಟಿ ಯಾವ ಚಿಕ್ಕದು 5 ಚಿಕ್ಕದು. ಸೊ ಇನ್ಫಿನಿಟಿ ತೆಗಿತೀನಿ 5 ಅಂತ ಬರಿತೀನಿ. ನೆಕ್ಸ್ಟ್ 2, 4 2 ಇಂದ 4 ಹೋಗ್ಬೇಕು. 2ದು ಇನಿಷಿಯಲ್ ಕಾಸ್ಟ್ ಇನಿಷಿಯಲ್ ವ್ಯಾಲ್ಯೂ ಏನಿದೆ 4 ಇದೆ. ಸೊ 4 ಪ್ಲಸ್ 2 ಇಂದ 4 ಹೋಗೋದಕ್ಕೆ ಕಾಸ್ಟ್ ಎಷ್ಟು ಬೇಕು 5. ಸೊ 4 ಪ್ಲಸ್ 5 ಲೆಸ್ ದೆನ್ ವ್ಯಾಲ್ಯೂ ಆಫ್ 4 ಏನಿದೆ ಇವಾಗ ಅಪ್ಡೇಟ್ ಆಗಿರುವಂಥದ್ದು 5. ಸೊ 5 ಅನ್ನ ಬರಿತೀನಿ. 4 ಪ್ಲಸ್ 5 ಏನು 9 ಮತ್ತೆ 5 ಅಲ್ಲಿ ಯಾವ ಚಿಕ್ಕದು 5 ಚಿಕ್ಕದು. ಸೊ 5 ಆಲ್ರೆಡಿ ಇರೋದ್ರಿಂದ ಅದನ್ನ ನಾನು ಏನು ಚೇಂಜಸ್ ಮಾಡಲ್ಲ. ಚಿಕ್ಕ ವ್ಯಾಲ್ಯೂ ಇದ್ರೆ ಏನು ಚೇಂಜಸ್ ಮಾಡೋದಕ್ಕೆ ಹೋಗಬೇಡಿ. 3, 2 3 ಇಂದ 2ಗೆ 3ದು ಇನಿಷಿಯಲ್ ವ್ಯಾಲ್ಯೂ ಏನಿದೆ ಇನ್ಫಿನಿಟಿ ಇದೆ ಪ್ಲಸ್ 3 ಇಂದ 2 ಹೋಗೋದಕ್ಕೆ ಕಾಸ್ಟ್ ಎಷ್ಟು -10 ಮಸ್ಟ್ ಬಿ ಲೆಸ್ ದೆನ್ 2ದು ಇನಿಷಿಯಲ್ ವ್ಯಾಲ್ಯೂ ಎಷ್ಟಿದೆ ಇವಾಗ 4 ಪ್ಲಸ್ ಇಂಟು ಮೈನಸ್ ಮೈನಸ್ ಇನ್ಫಿನಿಟಿಲಿ ನೀವು ಏನೇ ಪ್ಲಸ್ ಮಾಡಿ ಏನೇ ಮೈನಸ್ ಮಾಡಿ ಇನ್ಫಿನಿಟಿನೇ ಆಗಿರುತ್ತೆ. ಸೊ ಇನ್ಫಿನಿಟಿ ದೊಡ್ಡದ ಇನ್ಫಿನಿಟಿ ಚಿಕ್ಕದ 4 ಚಿಕ್ಕದ 4 ಚಿಕ್ಕದು. ಸೊ ಏನು ಮಾಡ್ತೀನಿ 4ನ ಅದೇ ರೀತಿ ಉಳಿಸ್ಕೊತೀನಿ, ಏನು ಚೇಂಜಸ್ ಮಾಡುವಂಥ ಅವಶ್ಯಕತೆನೇ ಇಲ್ಲ. ನೆಕ್ಸ್ಟ್ 4, 3 4 ಇಂದ 3ಗೆ 4ದು ಇನಿಷಿಯಲ್ ವ್ಯಾಲ್ಯೂ ಏನಿದೆ 5 ಪ್ಲಸ್ 4 ಇಂದ 3ಗೆ ಹೋಗೋದಕ್ಕೆ ಕಾಸ್ಟ್ ಎಷ್ಟು 3 ಮಸ್ಟ್ ಬಿ ಲೆಸ್ ದೆನ್ ವ್ಯಾಲ್ಯೂ ಆಫ್ 3 ಏನಿದೆ ಇಲ್ಲಿ ಇನ್ಫಿನಿಟಿ. ಸೊ 5 ಪ್ಲಸ್ 3 ಏನಾಯಿತು 8 ಮತ್ತೆ ಇನ್ಫಿನಿಟಿಲಿ ಯಾವುದಪ್ಪ ಚಿಕ್ಕದು 8 ಚಿಕ್ಕದು. ಸೊ ಏನು ಮಾಡಬೇಕು ಇನ್ಫಿನಿಟಿನ ತೆಗಿಬೇಕು 8 ಅನ್ನ ಬರಿಬೇಕು. ಈಗ ಒಂದು ಸ್ಟೆಪ್ ಮುಗ್ದಿದೆ ಅಂದರೆ ಫಸ್ಟ್ ಇಟಿರೇಷನ್ ಮುಗೀತು. ಮ್ಯಾಕ್ಸಿಮಮ್ 3ರಲ್ಲಿ ಒಂದು ಮುಗ್ದಿದೆ. ಇವಾಗ ಈಗ ಸೆಕೆಂಡ್ ಸ್ಟೆಪ್ಪಲ್ಲೇ ನನಗೆ ಆನ್ಸರ್ ಬರ್ಬೋದು, ಇಲ್ಲ ಅಂತಂದರೆ ಥರ್ಡ್ ಸ್ಟೆಪ್ಪಿಗೆ ಮ್ಯಾಕ್ಸಿಮಮ್ ಲಾಸ್ಟ್ ಮಾಡಬೇಕಲ್ಲಿ ಥರ್ಡ್ ಸ್ಟೆಪ್ಪಲ್ಲಿ. ಇಟಿರೇಷನ್ ನಂಬರ್ 2 ಅಂತಂದರೆ ಸ್ಟೆಪ್ ನಂಬರ್ 2. ಈಗ ಮೊದಲಿಂದ ಹೋಗ್ತಾ ಹೋಗಿ 1, 2 1 ಇನಿಷಿಯಲ್ ವ್ಯಾಲ್ಯೂ ಏನಿದೆ 0 ಪ್ಲಸ್ 1 ಇಂದ 2ಗೆ ಕಾಸ್ಟ್ ಎಷ್ಟು 4 ಮಸ್ಟ್ ಬಿ ಲೆಸ್ ದೆನ್ 2ದು ವ್ಯಾಲ್ಯೂ ಏನಿದೆ ಇವಾಗ 4 ಇದೆ. 4 ಮತ್ತೆ 4 ಕಂಪೇರ್ ಮಾಡಿ 0 ಪ್ಲಸ್ 4 4 ಮತ್ತೆ 4 ಕಂಪೇರ್ ಮಾಡಿದ್ರೆ ಎರಡು ಕೂಡ ಈಕ್ವಲ್. ಸೊ ಏನು ಚೇಂಜಸ್ ಮಾಡುವಂಥ ಅವಶ್ಯಕತೆನೇ ಇಲ್ಲ. ನೆಕ್ಸ್ಟ್ 1, 4 1 ಇಂದ 4ಗೆ ಒಂದು ಇನಿಷಿಯಲ್ ಕಾಸ್ಟ್ 0 ಪ್ಲಸ್ 1 ಇಂದ 4ಗೆ ಹೋಗೋದಕ್ಕೆ ಕಾಸ್ಟ್ ಎಷ್ಟು 5 ಮಸ್ಟ್ ಬಿ ಲೆಸ್ ದೆನ್ ವ್ಯಾಲ್ಯೂ ಆಫ್ 4 ಏನಿದೆ 5 ಇದೆ. ಸೊ 0 ಪ್ಲಸ್ 5 ವಿಲ್ ಬಿ 5 ಮತ್ತೆ 5 ಎರಡು ಕೂಡ ಈಕ್ವಲ್ ಆಗಿರೋದ್ರಿಂದ ಏನು ಚೇಂಜಸ್ ಮಾಡಲ್ಲ. ನೆಕ್ಸ್ಟ್ 2, 4 2ದು ಇನಿಷಿಯಲ್ ವ್ಯಾಲ್ಯೂ ಏನಿದೆ 4 ಪ್ಲಸ್ 2 ಇಂದ 4ಗೆ ಬರೋದಕ್ಕೆ ಕಾಸ್ಟ್ ಎಷ್ಟು 5 ಮಸ್ಟ್ ಬಿ ಲೆಸ್ ದೆನ್ 4 ಇನಿಷಿಯಲ್ ವ್ಯಾಲ್ಯೂ ಇವಾಗ ಅಪ್ಡೇಟ್ ಆಗಿರೋದೇನಿದೆ 5. ಸೊ ನಾನು ಇದೇ ಒಂದು ಗ್ರಾಫಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಒಂದು ಇಟಿರೇಷನ್ ಆದಮೇಲೆ ಅಪ್ಡೇಟ್ ಆಗಿರುವಂಥ ಗ್ರಾಫನ್ನು ಇನ್ನೊಂದ್ಸಲಿ ಬರ್ಕೊಳ್ಳಿ ಪಕ್ಕದಲ್ಲಿ, ಮತ್ತೆ ಇಟಿರೇಷನ್ ಅನ್ನು ಬರಿತಾ ಹೋಗಿ. ಒಂದೊಂದು ಸ್ಟೆಪ್ಪಿಗೆ ಒಂದೊಂದ್ಸಲಿ ಅಪ್ಡೇಟ್ ಆಗಿರುವಂಥ ಗ್ರಾಫನ್ನು ಬರ್ಕೊಳ್ಳಿ, ಸರಿನಾ? 4 ಪ್ಲಸ್ 5 ಏನಾಯಿತು 9 ಮತ್ತೆ 5 ಕಂಪೇರ್ ಮಾಡಿದ್ರೆ 5 ಚಿಕ್ಕದು. ಸೊ 5 ಅದೇ ರೀತಿ ಉಳ್ಕೊಳ್ಳಿ. 3, 2 3 ಇಂದ 2ಗೆ 3ದು ಇನಿಷಿಯಲ್ ವ್ಯಾಲ್ಯೂ ಏನಿದೆ 8 ಪ್ಲಸ್ 3 ಇಂದ 2ಗೆ ಹೋಗೋದಕ್ಕೆ ಕಾಸ್ಟ್ ಎಷ್ಟು -10 2ದು ಕಾಸ್ಟ್ ಎಷ್ಟಿದೆ 4. ಸೊ 8 ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತು. 8 - 10 ಏನಾಗುತ್ತೆ -2 ಮತ್ತೆ 4 -2 ಮತ್ತೆ 4 ಅಲ್ಲಿ ಯಾವ ಚಿಕ್ಕದು -2 ಚಿಕ್ಕದು. ಸೊ ಈ 4 ಅನ್ನು ತೆಗೆದು -2 ಅಂತ ಬರಿಬೇಕು. ನೆಕ್ಸ್ಟ್ 4, 3 4 ಇಂದ 3ಗೆ 4 ಇನಿಷಿಯಲ್ ವ್ಯಾಲ್ಯೂ ಏನು 5 ಪ್ಲಸ್ 4 ಇಂದ 3ಗೆ ಹೋಗೋದಕ್ಕೆ ಕಾಸ್ಟ್ ಎಷ್ಟು 3 ಮಸ್ಟ್ ಬಿ ಲೆಸ್ ದೆನ್ ವ್ಯಾಲ್ಯೂ ಆಫ್ 3 ಏನಿದೆ 8. ಸೊ 5 ಪ್ಲಸ್ 3 ವಿಲ್ ಬಿ 8 ಮತ್ತೆ 8 ಎರಡು ಕೂಡ ಸೇಮ್ ಇರೋದ್ರಿಂದ ಸೊ 8ನ ಅದೇ ರೀತಿ ಉಳಿಸ್ಕೊತೀನಿ. ನಾನು ಯಾವಾಗ ಸ್ಟಾಪ್ ಮಾಡಬೇಕು ಅಂತಂದರೆ ನನ್ನ ಇಟಿರೇಷನ್ 2 ಅಲ್ಲಿ ಏನೂ ಚೇಂಜಸ್ ಬರಲಿಲ್ಲ ಅಂತಂದರೆ ಮಾತ್ರ ನಾನು ಸ್ಟಾಪ್ ಮಾಡಬೇಕು. ಅಂದರೆ ನಾನು ಇವಾಗ ಇಟಿರೇಷನ್ 2 ಬರೀತಾ ಇದ್ದೀನಿ. ಇದರ ವ್ಯಾಲ್ಯೂಗಳೇನಿದೆ ಅದು ಅದರ ಪ್ರೀವಿಯಸ್ ವ್ಯಾಲ್ಯೂಗಳಿಗೆ ಸೇಮ್ ಇದ್ದರೆ ಪ್ರೀವಿಯಸ್ ವ್ಯಾಲ್ಯೂಗಳಿಗೆ ಸೇಮ್ ಇದ್ದರೆ ನಾನು ಅಲ್ಲೇ ಪ್ರಾಬ್ಲಮನ್ನು ಸ್ಟಾಪ್ ಮಾಡ್ತೀನಿ. ಇಲ್ಲೇನಾಯಿತು 4 ಇತ್ತು, 4 ಇದ್ದದ್ದನ್ನು ನಾನು ಇಟಿರೇಷನ್ ನಂಬರ್ 2 ಅಲ್ಲಿ -2 ಮಾಡಿದ್ದೀನಿ. ಸೊ ಇವಾಗ ನಾನು ಪ್ರೊಸೀಡ್ ಆಗಬೇಕು. ಏನಾದ್ರೂ ಅದೇ ರೀತಿ 4 ಉಳ್ಕೊಂಡಿತ್ತು ಅಂತಂದ್ರೆ ಏನಾಗ್ತಿತ್ತು, ನಾವು ಯಾವುದೂ ವ್ಯಾಲ್ಯೂನ ಚೇಂಜ್ ಮಾಡಲಿಲ್ಲ ಅನ್ನೋದು ಆಗ್ತಿತ್ತು. ಸೊ ಯಾವುದೂ ವ್ಯಾಲ್ಯೂನ ಚೇಂಜ್ ಮಾಡಲಿಲ್ಲ ಅಂತಂದರೆ ಅಲ್ಲೇ ಸ್ಟಾಪ್ ಮಾಡಬೇಕಿತ್ತು. ಬಟ್ ನಾವಿಲ್ಲಿ 4ಅನ್ನು -2 ಆಗಿ ಚೇಂಜ್ ಮಾಡಿರೋದ್ರಿಂದ ಮುಂದೆ ಪ್ರೊಸೀಡ್ ಆಗ್ತಾ ಹೋಗಬೇಕು. ಲಾಸ್ಟ್ ಸ್ಟೆಪ್ ಇಟಿರೇಷನ್ ನಂಬರ್ 3 ಸ್ಟೆಪ್ಪಲ್ಲೂ ಆಗ್ಬೋದು, 3ಗಿನ್ನ ಒಳಗಡೆ ಸ್ಟೆಪ್ಪಲ್ಲೂ ಆಗ್ಬೋದು. ಆ ರೀತಿ ಮ್ಯಾಕ್ಸಿಮಮ್ 3 ಸ್ಟೆಪ್.
ಮಿನಿಮಮ್ ಎಷ್ಟಾದ್ರೂ ಆಗ್ಬೋದು. ನೆಕ್ಸ್ಟ್ 1 ಇಂದ 2ಗೆ, ಸೊ 1 ಇಂದು ಇನಿಷಿಯಲ್ ವ್ಯಾಲ್ಯೂ ಏನಿದೆ 0 ಪ್ಲಸ್ 1 ಇಂದ 2ಗೆ ಕಾಸ್ಟ್ ಎಷ್ಟು 4 ಮಸ್ಟ್ ಬಿ ಲೆಸ್ ದೆನ್ 2ದು ಕಾಸ್ಟ್ ಎಷ್ಟಿದೆ -2. ಸೊ 4 ಮತ್ತೆ -2 ಅಲ್ಲಿ ಯಾವ್ದು ಸಿಕ್ತು -2, ಸೊ ಅದನ್ನ ಅದೇ ರೀತಿ ಉಳ್ಕೊಳೋದಕ್ಕೆ ಬಿಡ್ತೀವಿ -2. ನೆಕ್ಸ್ಟ್ 1, 4 1 ಇಂದ 4ಗೆ, ಸೊ ಇನಿಷಿಯಲ್ ಕಾಸ್ಟ್ ಆಫ್ 1 is 0 ಪ್ಲಸ್ 1 ಇಂದ 4ಗೆ ಕಾಸ್ಟ್ ಎಷ್ಟು 5 ಮಸ್ಟ್ ಬಿ ಲೆಸ್ ದೆನ್ ಇನಿಷಿಯಲ್ ಕಾಸ್ಟ್ ಆಫ್ 4 ಎಷ್ಟಿದೆ 5. ಸೊ 5 ಮತ್ತೆ 5 ಎರಡು ಕೂಡ ಈಕ್ವಲ್ ಆಗಿರೋದ್ರಿಂದ 5 ಅದೇ ರೀತಿ ಉಳ್ಕೊಳ್ಳಿ. ನೆಕ್ಸ್ಟ್ 2, 4 2ದು ಇನಿಷಿಯಲ್ ವ್ಯಾಲ್ಯೂ ಏನಿದೆ -2 ಪ್ಲಸ್ 2 ಇಂದ 4ಗೆ ಬರೋದಕ್ಕೆ ಕಾಸ್ಟ್ ಎಷ್ಟು 5 ಮಸ್ಟ್ ಬಿ ಲೆಸ್ ದೆನ್ 4ದು ವ್ಯಾಲ್ಯೂ ಏನಿದೆ 5. ಸೊ ಇವಾಗ -2 ಪ್ಲಸ್ 5 ಏನಾಗುತ್ತೆ 3 ಆಗುತ್ತೆ. ಸೊ 3 ಮಸ್ಟ್ ಬಿ ಲೆಸ್ ದೆನ್ 5. 3 ಮತ್ತೆ 5 ಅಲ್ಲಿ ಯಾವ್ದಪ್ಪ ಚಿಕ್ಕದು 3 ಚಿಕ್ಕದು. ಸೊ ಏನು ಮಾಡ್ತೀನಿ ಅಂತಂದರೆ ಇಲ್ಲಿ 5 ಅನ್ನು ತೆಗೆದು 3 ಅಂತ ಬರಿಬೇಕು. ನೆಕ್ಸ್ಟ್ 3, 2 3 ಇಂದ 2ಗೆ 3ದು ವ್ಯಾಲ್ಯೂ ಏನಿದೆ 8 ಪ್ಲಸ್ 3 ಇಂದ 2ಗೆ ಹೋಗೋದಕ್ಕೆ ಕಾಸ್ಟ್ ಎಷ್ಟು -10 ಮಸ್ಟ್ ಬಿ ಲೆಸ್ ದೆನ್ ವ್ಯಾಲ್ಯೂ ಆಫ್ 2 ಏನಿದೆ -2. ಸೊ 8 ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ -2 ಲೆಸ್ ದೆನ್ -2. ಸೊ ಎರಡು ಕೂಡ -2 ಆಗಿರೋದ್ರಿಂದ ಅದು ಅದೇ ರೀತಿ ಉಳ್ಕೊಳ್ಳಿ. ಲಾಸ್ಟ್ ಒನ್ 4, 3 ಸೊ 4 ಇಂದ 3ಗೆ 4 ವ್ಯಾಲ್ಯೂ ಏನಿದೆ 3 ಪ್ಲಸ್ ಕಾಸ್ಟ್ ಎಷ್ಟು 4 ಇಂದ 3ಗೆ ಬರೋದಕ್ಕೆ 3 ಮಸ್ಟ್ ಬಿ ಲೆಸ್ ದೆನ್ ಇಲ್ಲಿ ಏನಿದೆ ವ್ಯಾಲ್ಯೂ 8. ಸೊ 3 ಪ್ಲಸ್ 3 6 ಆಯಿತು. 6 ಮತ್ತೆ 8 ಅಲ್ಲಿ ಯಾವ್ದು ಚಿಕ್ಕದು 6 ಚಿಕ್ಕದು. ಸೊ ಇದನ್ನ ಚೇಂಜ್ ಮಾಡಿ 6. ಸೊ ದಿಸ್ ಈಸ್ ದ ಫೈನಲ್ ಸ್ಟೆಪ್. ಯಾಕಂತಂದ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೆಪ್ಸ್ ಎಷ್ಟು 3 ಅಂತಂದ್ರೆ ಮ್ಯಾಕ್ಸಿಮಮ್ 3 ಇಟರೇಷನ್ ಅನ್ನ ಮಾಡಬೇಕು, ಅವಾಗ ಸಾಲ್ವ್ ಆಗೇ ಆಗುತ್ತೆ ಅಂತ ಅರ್ಥ. ಮ್ಯಾಕ್ಸಿಮಮ್ 3 ಒಳಗಡೆನೂ ಕೂಡ ಆಗ್ಬೋದು, ಒಂದೊಂದ್ಸಲಿ 2 ಸ್ಟೆಪ್ಪಿಗೆ ಸಾಲ್ವ್ ಆಗುತ್ತೆ, ಒಂದು ಸ್ಟೆಪ್ಪಿಗೆ ಯಾವುದೇ ಕಾರಣಕ್ಕೂ ಸಾಲ್ವ್ ಆಗಲ್ಲ. ಯಾಕಂತಂದ್ರೆ ನಾವು ಅದು ಸಾಲ್ವ್ ಆಗಿದೆಯಾ ಇಲ್ವಾ ಅಂತ ನೋಡಬೇಕು ಅಂತಂದ್ರೆ ಮಿನಿಮಮ್ ನಮಗೆ 2 ಸ್ಟೆಪ್ ಬೇಕು. ಯಾಕಂತಂದ್ರೆ ಒಂದು ಸ್ಟೆಪ್ಪು ಮತ್ತೆ ಅದರ ಪ್ರೀವಿಯಸ್ ಸ್ಟೆಪ್ಪು ಸೇಮ್ ಇದ್ರೆ ಕರೆಕ್ಟ್ ಇದೆ ಅಂತ ಅರ್ಥ ಆಗುತ್ತೆ. ಯಾವಾಗ ಈ ಮ್ಯಾಕ್ಸಿಮಮ್ಗಿನ್ನ ಒಳಗಡೆ ಇರುವಂಥ ಸ್ಟೆಪ್ಸ್ ಅಲ್ಲಿ ಸಾಲ್ವ್ ಆದಾಗ ಮ್ಯಾಕ್ಸಿಮಮ್ ಸ್ಟೆಪ್ 3 ಇರೋದ್ರಿಂದ ಇಲ್ಲಿ 3rd ಸ್ಟೆಪ್ಗೆ ನಾವು ಸ್ಟಾಪ್ ಮಾಡಬೇಕು, ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತ ಅರ್ಥ. ಸೊ ಅರ್ಥ ಆಗಿದೆ ಅಂತ ಅನ್ಕೊಂಡಿರ್ತೀನಿ ಪ್ರಾಬ್ಲಮ್ಮು. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳನ್ನು ನಾನು ಸಾಲ್ವ್ ಮಾಡಿದ್ದೀನಿ ಇದೇ ಬೆಲ್ಮನ್ ಫೋರ್ಡ್ ಮೇಲೆ. ಆ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಿ. ಯಾಕಂತಂದರೆ ಜಾಸ್ತಿ ಸಾಲ್ವ್ ಮಾಡಿದಷ್ಟು ನಿಮಗೆ ಈಸಿ ಆಗ್ತಾ ಹೋಗುತ್ತೆ ಕಾನ್ಸೆಪ್ಟ್. ಥ್ಯಾಂಕ್ ಯು.